ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣ 7 ಮಂದಿ ಸಾವು. ಟಿಟಿಡಿ ವತಿಯಿಂದ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ 9 ದಿನಗಳ ಕಾಲ ಇಲ್ಲಿ ಉತ್ಸವ ನಡೆಯುತ್ತೆ. ಟೋಕನ್ ಕೌಂಟರ್ ಕ್ಲೋಸ್ ಆಗಿದ್ದ ಹಿನ್ನೆಲೆ ಈ ದುರಂತ ನಡೆದಿದೆ. ಏಕಾಏಕಿ ನೂಕುನುಗ್ಗಲಿನಿಂದ ಈ ಅವಘಡ ಸಂಭವಿಸಿದೆ. ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣ 7 ಮಂದಿ ಸಾವನ್ನಪ್ಪಿದ್ದಾರೆ. ಟಿಟಿಡಿ ವತಿಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ತಮಗೆಲ್ರಿಗೂ ಗೊತ್ತಿರೋಂಗೆ ನಮ್ಮ ವಿಷ್ಣು ನಿವಾಸದಲ್ಲಿ ಕಾಲ್ತುಳಿತಕ್ಕೆ ಸುಮಾರು 4-5 ಜನ ಸತ್ತಿದ್ದಾರೆ ಅಂತ ಮಾಹಿತಿ ಬಂತು. ಇಮಿಡಿಯೇಟಾಗಿ ನಾನು ನಮ್ಮ ಬೋರ್ಡ್ ಸೆಲ್ಗೆ ಕೇಳಿ ಮಾಹಿತಿ ತೊಗೊಂಡ್ವಿ. ಎಲ್ಲೂ ಕೂಡ ಈ ಥರ ಅಹಿತಕರ ಘಟನೆ ಆಗಬಾರ್ದು ಅಂತ ಕಳೆದ ನಾವು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಿದ್ದ ದಿವಸದಿಂದನೂ ನಾವು ಇದನ್ನೇ ಮಾಹಿತಿ ತೊಗೊತಾ ಇರೋದು. ಅದು ಚಂದ್ರಬಾಬು ನಾಯ್ಡು ಅವರು ಮತ್ತು ನಮ್ಮ BR ನಾಯ್ಡು ನಮ್ಮ ಚೇರ್ಮನ್ನು ಮತ್ತು EO ಶ್ಯಾಮಲಾ ರಾವು, ವೆಂಕಯ್ಯ ಚೌಧರಿ ಮತ್ತು ಎಲ್ಲರೂ ನಮ್ಮ ಬೋರ್ಡ್ ಮೆಂಬರ್ಸು ಯಾರಿಗೂ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ವ್ಯವಸ್ಥೆ ದೃಷ್ಟಿಯಿಂದ ನಿಜಕ್ಕೂ ತುಂಬ ಚೆನ್ನಾಗಿರೋ ವ್ಯವಸ್ಥೆ ಮಾಡಿರೋದು. ಮತ್ತು ಯಾವತ್ತೂ ತಿರುಪತಿಯಲ್ಲಿ ವ್ಯವಸ್ಥೆ ಕೊರತೆ ಇಲ್ಲ. ಯಾಕಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಜನ ಬರುವಂಥ ಜಾಗ ತಿರುಪತಿ. ಪ್ರತಿನಿತ್ಯ ನಾವು 85,000 ಜನಕ್ಕೆ ನಾವು ದರ್ಶನ ಮಾಡಿಸ್ತೀವಿ. ಮತ್ತು ಇದೇನು ವೈಕುಂಠ ಏಕಾದಶಿ ಅಂತ ಸ್ವಲ್ಪ ಸ್ಪೆಷಲ್ ಅಕೇಷನ್ಸ್ ಇದೆ, ಅಲ್ಲೊಂದು 20-25,000 ಜನ ಜಾಸ್ತಿ ಆಗ್ತಾರೆ ಹೊರತು ಅದೇನು ನಮಗೆ ದೊಡ್ಡ ಮಾಬ್ ಅನಿಸಲ್ಲ. ಮತ್ತು ನಮ್ಮ ಇಡೀ ಸಿಬ್ಬಂದಿ ವರ್ಗ ಹೆಂಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ನಮ್ಮ ಸಿಬ್ಬಂದಿಗಳು ಹೆಂಗಿದ್ದಾರೆ ಅಂದರೆ ವೆಲ್ ಟ್ರೈನ್ಡ್ ಫಾರ್ ಕಂಟ್ರೋಲಿಂಗ್ ಮಾಬು.